ನಾನು ಹೇಳಿದ್ದೆ ಬೆಳಿಗ್ಗೆ ನ್ಯೂಸಲ್ಲಿ ನಾನು ಆ ಕಡೆ ಹೋದರೆ ವೀಡಿಯೋ ಮಾಡ್ತೀನಿ ಅಂತ ಬಂದೆ. ಬರೋಷ್ಟರಲ್ಲಿ ಸಿಮೆಂಟೆಲ್ಲ ಎತ್ತಿದ್ದಾರೆ. ಬಟ್ ಗಾಡಿಗಳಿದೆ ಇಲ್ಲೇ. ಗಾಡಿದು ಅವಸ್ಥೆ, ಗಾಡಿ ಹೊಡೆದೇ ಈ ಥರ ಆಗಿದೆ ಸರ್. ಇದು ಗಾಡಿ ಹೊಡೆದೇ ಈ ಥರ ಆಗಿದೆ. ಗಾಡಿ ಯಾವ ಥರ ಆಗಿದೆ ಅನ್ನೋದು ತೋರಿಸಿ ನೋಡಿ. ಗಾಡಿ ಎಷ್ಟು ಮಟ್ಟಿಗೆ ಆಗಿದೆ, ಹೇಗಾಗಿದೆ ಅನ್ನೋದು ಹೇಳೋಕ್ಕಾಗ್ತಾಯಿಲ್ಲ. ಕ್ಯಾಬಿನ್ ಅಂತೂ ಏನೂ ಇಲ್ಲ. ಸಿಮೆಂಟ್ ಲೋಡ್ ಅಂದಮೇಲೆ ಅದು ಹೇಳೋಂಥ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ಆ ಥರ ಆಗುತ್ತೆ. ಲೋಡ್ ಅಷ್ಟು ಹೆವಿ ಲೋಡ್ ಇರುತ್ತೆ. ಆ ಟೈಮಲ್ಲಿ ಸಡನ್ ಆಕ್ಸಿಡೆಂಟ್ ಅಂದಾಗ ಕ್ಯಾಬಿನ್ದು ಅವಸ್ಥೆನೂ ನಾವು ಊಹೆನೇ ಮಾಡ್ಕೊಳಕ್ಕಾಗ್ದಿರೋ ಅವಸ್ಥೆಯಲ್ಲಿ ಡ್ಯಾಮೇಜ್ ಆಗುತ್ತೆ. ಯಾಕೆಂದರೆ ಅಷ್ಟು ಲೋಡ್ ಇರುತ್ತೆ. ಸಿಮೆಂಟ್ ಗಾಡಿ ಅಂತ ಹೇಳಿದಾಗ ಒಂದು ವೆಯ್ಟು, ಆ ಒಂದು ವೆಯ್ಟ್ ಕೂರೋದು ಆ ಥರ ಕೂರುತ್ತೆ. ಮತ್ತು ಈ ಥರ ಹೊಡೆದಾಗೆಲ್ಲ ಈ ಥರ ಡ್ಯಾಮೇಜಸ್ಸು ಬರೋದು ಸಹಜ. ನೋಡ್ತಾ ಇರ್ಬೋದು ಹೇಗಾಗಿದೆ ಕ್ಯಾಬಿನ್ ಅನ್ನೋದು. ಒಂದು ನಿಮಿಷ, ಕ್ಯಾಬಿನ್ ಹೇಗಿದೆ ಅನ್ನೋದು. ಲಾರಿ ಡ್ರೈವರ್ ಅಂತಲ್ಲ, ಏನೂ ಉಳಿದಿಲ್ಲ. ಗೊತ್ತಿಲ್ಲ ಅಣ್ಣ ಸರಿಯಾಗಿ ಡೀಟೇಲು. ಅದು ತಿಳ್ಕೊಬೇಕೀಗ ಹೇಗಾಯಿತು ಏನು ಅನ್ನೋದು. ನೋಡೋಣ, ಪೊಲೀಸವರು ಇದ್ದಾರೆ, ಅವರು ಮಾಹಿತಿ ಕೊಟ್ಟರೆ ತಗೊಳ್ಳೋಣ. ಬಸ್ಸದು ಸ್ವಲ್ಪ ಸ್ಪೇರ್ಸ್ ಇದೆಲ್ಲ ಪಾರ್ಟ್ಸ್ ಎಲ್ಲ ಇಲ್ಲಿ ಬಿದ್ದಿದೆ. ಇಂಜಿನ್ ಎಲ್ಲ ಕಿತ್ತು ಬಿದ್ದೋಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಬಸ್ಸದ ಐಟಮ್ ಏನೇ ಕಿತ್ತು ಬಿದ್ದೋಗ್ಬಿಟ್ಟಿದೆ. ನೋಡೋಣ. ಪೊಲೀಸವರು ಕ್ಯಾಮ್ರಾ ಮುಂದೆ ಮಾತಾಡೋದು ಸ್ವಲ್ಪ ಹಿಂಜರಿತಾರೆ. ಈ ಒಂದು ಅವಸ್ಥೆಲ್ಲ ಆಗಿದೆ. ಇಂಜಿನ್ ಹೊಡೆದಿರೋ ಫೋರ್ಸು, ಡ್ಯಾಮೇಜ್ ಹೇಗಿದೆ ಅನ್ನೋದನ್ನು ನೋಡಿ. ಇಲ್ಲಿ ಈ ಥರ ಒಂದು ಸಿಚುವೇಶನಲ್ಲಿ ಈ ಥರ ಒಂದು ಆಕ್ಸಿಡೆಂಟ್, ಭಯಾನಕ ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು ಇದು. ಗೈಸ್, ಇಲ್ಲಿ ಬಸ್ಸದು ಅವಸ್ಥೆ ನೋಡಿ. ಇಲ್ಲಿ ಬಸ್ಸಲ್ಲಿ ಟೋಟಲ್ 18 ಜನಕ್ಕೆ ಏಟಾಗಿದೆ ಅಂತ, 2 ಜನ ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಾಕಿ 18 ಜನ ಬದುಕಿದ್ದಾರೆ. ಇಷ್ಟು ಒಂದು ಹೆವಿ ಆಕ್ಸಿಡೆಂಟ್, ಭಯಾನಕ ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು ಇದನ್ನು. ಆ ಥರ ಒಂದು ಇದರಲ್ಲಿ ಆಕ್ಸಿಡೆಂಟ್ ಆಗಿದೆ. ಎಲ್ಲಿ ತನಕ ಗೇರ್ ಬಾಕ್ಸು ಇದ್ರ ತನಕನೂ ಹೋಗಿದೆ. ನೋಡ್ತಾ ಇರ್ಬೋದು ಅಷ್ಟು ಫೋರ್ಸ್ಫುಲ್ಲಾಗಿ ಹೊಡೆದಿರೋದೆ ಗಾಡಿ. ಫ್ರಂಟ್ ಕ್ಯಾಬಿನ್, ಬಸ್ಸದು ಕ್ಯಾಬಿನ್ ಏನೂ ಇಲ್ಲ. ಬ್ಯಾಕ್ ಪೊಸಿಷನ್ ಮಾತ್ರ ಕ್ಯಾಬಿನು ನೋಡ್ಕೊಳ್ಳಿ. ಇದು ಬಸ್ಸದು ಕ್ಯಾಬಿನ್ ಏನಿಲ್ಲ ಅಂತಲೇ ಹೇಳ್ಬೋದು. ಇಂಜಿನೆಲ್ಲ ಅಲ್ಲೇ ಬಿದ್ದಿದೆ. ವಿಡಿಯೋದಲ್ಲಿ ನೋಡಿರ್ಬೋದು ನೀವು. ಇದು ಬಸ್ಸದ ಅವಸ್ಥೆ. ಟೋಟಲು 18 ಜನಕ್ಕೆ ಏಟಾಗಿದೆ ಅಂತ, 2 ಡೆತ್ ಆಗಿದ್ದಾರೆ. ಅದರಿಂದನೇ ಹೇಳೋದು ಸ್ವಲ್ಪ ಜವಾಬ್ದಾರಿಯಿಂದ ಹುಷಾರಾಗಿ ಗಾಡಿಗಳನ್ನ ಓಡಿಸಿ ಅನ್ನೋದು. ಬನ್ನಿ, ಈ ಥರ ಒಂದೊಂದು ಸಿಚುವೇಶನ್ ನೋಡುವಾಗ ಭಯನೇ ಅದು, ತುಂಬಾ ಭಯ ಅದು. ಬನ್ನಿ ಈಗ ಹೋಗೋಣ. ಹಾಯ್, ಹೆಲೋ, ಸಲಾಂ, ನಮಸ್ಕಾರ ಎಲ್ಲರಿಗೂ. ಸ್ವಾಗತ ಹೇಳ್ತಾ ಇವತ್ತು ತುಂಬಾ ಒಂದು ಕಷ್ಟಕರವಾದ ವಿಷಯವನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ವಿಡಿಯೋ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋ ಬರ್ತಾ ಇರೋದು. ಏನಂತ ಹೇಳಿದ್ರೆ, ಈ ಒಂದು ಆಕ್ಸಿಡೆಂಟು ತುಂಬ ಭೀಕರ ಅಂದರೆ ಭೀಕರ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ವಿಡಿಯೋ ಆಗ್ತಾಯಿದ್ದೀನಿ ಸೈಡಲ್ಲಿ ಯಾವ ಥರ ಹೊಡೆದಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಮಟ್ಟಿಗೆ ಈ ಒಂದು ಸಿಮೆಂಟ್ ಲೋಡ್ ವೆಹಿಕಲ್ಲು ಬಂದು ಹೊಡೆದು ಪಲ್ಟಿ ಹೊಡಿಬೇಕು ಅಂತ ಹೇಳಿದ್ರೆ ಆ ಗಾಡಿಗಳದ್ದು ಸ್ಪೀಡ್ ಏನಿತ್ತು, ಆ ಬಸ್ಸದೇನು ಸ್ಪೀಡ್ ಇತ್ತು ಅನ್ನೋದು ಯೋಚನೆ ಮಾಡಬೇಕಾಗಿರೋದು. ನಾವು ಸ್ವಲ್ಪ ಒಂದು ಟೈಮು ಉಳಿಸೋಕ್ಕೋಸ್ಕರ ಈ ನೈಟ್ ಸರ್ವಿಸ್ ಬಸ್ಸವರು ಇಷ್ಟು ಜನ 40-50 ಜನ ಬಸ್ಸಲ್ಲಿ ಹಾಕ್ಕೊಂಡು ಈ ಒಂದು ಸ್ವಲ್ಪ ಟೈಮ್ ಉಳಿಸೋಕ್ಕೋಸ್ಕರ, ಸ್ವಲ್ಪ ಟೈಮನ್ನು ಸೇವ್ ಮಾಡೋಕ್ಕೋಸ್ಕರ, ಸ್ವಲ್ಪ ಟೈಮಿಗೆ ಮುಂಚೆ ತಲುಪೋಕ್ಕೋಸ್ಕರ ಇಷ್ಟರ ಮಟ್ಟಿಗೆ ಓಡಿಸ್ತಾರೆ. ಈ ಒಂದು ಸ್ಪೀಡ್ ಕಂಟ್ರೋಲಿಂಗ್ ನೈಟ್ ಸರ್ವಿಸ್ ಬಸ್ಗಳಿಗೆ, ಸ್ಪೀಡ್ ಕಂಟ್ರೋಲಿಂಗ್ ಎಲ್ಲ ಕಡೆನೂ, ಎಲ್ಲ ಟೌನ್ಗಳಲ್ಲೂ ಮಾಡಬೇಕು. ದಯವಿಟ್ಟು ನಮ್ಮ ಅಧಿಕಾರಿಗಳಲ್ಲಿ ವಿನಂತಿ. ಅಲ್ಲಿ ಇಲ್ಲಿ ಎಲ್ಲ ನಿಂತಿರ್ತೀರ, ಇಲ್ಲ ಅಂತಲ್ಲ, ನಿಂತಿರುವಾಗ ಇದನ್ನು ಸ್ವಲ್ಪ ಗಮನ ಹರಿಸಿ ಇವ್ರನ್ನ ಒಂದು ಕಂಟ್ರೋಲಿಗೆ ತರಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ ಬರ್ತಾರೆ ಈ ಬಸ್ಸಲ್ಲಿರೋಂಥವ್ರು ಈಗ ಒಂದು ಫ್ಯಾಮಿಲಿಗೆ ಆಧಾರ ಸ್ತಂಭವಾಗಿರೋಂಥ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಒಂದು ಫ್ಯಾಮಿಲಿ ಪೂರ್ತಿ ಜವಾಬ್ದಾರಿ ಅವನ ತಲೆ ಮೇಲೆ ಇರುತ್ತೆ. ಯಾಕೆಂತ ಹೇಳಿದ್ರೆ ಇದು ಕೇರಳದಿಂದ ಬ್ಯಾಂಗ್ಳೂರಿಗೆ ಜವಾಬ್ದಾರಿಗೋಸ್ಕರ, ಇಲ್ಲ ಒಂದು ಫ್ಯಾಮಿಲಿನ ನಡೆಸೋಕ್ಕೋಸ್ಕರ, ಅವರು ಆ ಒಂದು ದುಡಿಮೆಗೋಸ್ಕರ ಈ ಥರ ಊರು ಬಿಟ್ಟು ಊರಿಗೆ ಹೋಗಿ ದುಡಿದು ಬರೋಂಥವ್ರು. ಅವರ ಒಂದು ಹೆಗಲ ಮೇಲೆ ಅವ್ರ ಪೂರ್ತಿ ಕುಟುಂಬದ ಒಂದು ಜವಾಬ್ದಾರಿನೇ ಇರುತ್ತೆ. ಅಂಥ ವ್ಯಕ್ತಿಗಳನ್ನು ಆ ಗಾಡಿಯಲ್ಲಿ, ಆ ಬಸ್ಸಲ್ಲಿ ಕೂರಿಸ್ಕೊಂಡು ಹೋಗುವಾಗ ಅವರು ಆ ಒಂದು ಜವಾಬ್ದಾರಿಯಿಂದ ಆ ಒಂದು ಏನು ಹೇಳೋದು, ಆ ಒಂದು ಇದರಿಂದ ಅವ್ರನ್ನ ತೊಗೊಂಡೋಗಿ ಇದು ಮಾಡಬೇಕೇ ಹೊರತು, ತೊಗೊಂಡೋಗಿ ತಲುಪಿಸ್ಬೇಕೇ ಹೊರತು ಈ ಥರ ಇವರ ಟೈಮಿಂಗ್ಗೋಸ್ಕರ, ಈ
ಟೈಮಿಂಗ್ ಕ್ಯಾಚಿಗೋಸ್ಕರ ಹೊಡೆದು ಈ ಥರ ಎಲ್ಲ ಇದಾದಾಗ ಅದನ್ನು ಅನುಭವಿಸೋದು ಅಂತ ಹೇಳಿದ್ರೆ, ಈಗ ಅದರಲ್ಲಿ ಒಬ್ಬೊಬ್ಬನ ಫ್ಯಾಮಿಲಿ ಏನಂತ ಹೇಳಿದ್ರೆ ದಿಕ್ಕಾಪಾಲಾಗಂಥ ಒಂದು ಸಿಚುವೇಶನು ಇರುತ್ತೆ. ಅವನ ಫ್ಯಾಮಿಲಿನೇ ಟೋಟಲಾಗಿ ದಿಕ್ಕಾಪಾಲಾಗಂಥ ಸಿಚುವೇಶನ್ ಇರುತ್ತೆ. ಯಾಕೆಂತ ಹೇಳಿದ್ರೆ ಆ ಥರದವರು ಒಬ್ಬೊಬ್ಬರು ಈ ಬಸ್ಸಲ್ಲಿ ಇರ್ತಾರೆ, ಈ ಥರ ಸತ್ತೋಗಿರ್ತಾರೆ. ಈಗ